ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿ. ಪ್ರೀತಿ ಎಲ್ಲಿದೆಯೋ ಅಲ್ಲಿ ಅತಿ ಬುದ್ಧಿವಂತಿಕೆ ಬೇಕಿಲ್ಲ ಅಲ್ಲವೇ? ತಪ್ಪು ಹುಡುಕುವವರು ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ, ಏಕೆಂದರೆ ತಪ್ಪು ಹುಡುಕುವುದು ಬಹಳ ಸುಲಭದ ಕೆಲಸ. ಆದರೆ ಮೆಚ್ಚಿಕೊಳ್ಳುವುದು, ಇಲ್ಲೊಂದು ಪುಟ್ಟ ಘಟನೆ ಇದೆ, ನೋಡೋಣ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಕೆಲವು ಶತಮಾನಗಳ ಹಿಂದೆ ತೆಲುಗು ದೇಶದಲ್ಲಿ ಪೋತನ ಎಂಬ ಹರಿಭಕ್ತ ಕವಿ ಇದ್ದರಂತೆ. ಅವರು ಶ್ರೀಮದ್ ಭಾಗವತವನ್ನು ತೆಲುಗು ಭಾಷೆಗೆ ಅನುವಾದ ಮಾಡಿದ್ದರು. ಇವರ ತೆಲುಗು ಅನುವಾದವು ಜನಪ್ರಿಯವಾದುದನ್ನು ಕಂಡು ಇವರ ಸಂಬಂಧಿಯೊಬ್ಬರಿಗೆ ಅಸೂಯೆ. ಇವರ ಕೃತಿಯಲ್ಲಿನ ದೋಷಗಳನ್ನು ಹುಡುಕುವುದೇ ಅವರ ಸಾರ್ವಕಾಲಿಕ ಸೇವೆ. ಸಂಬಂಧಿಕರೊಮ್ಮೆ ತೆಲುಗು ಶ್ರೀಮದ್ ಭಾಗವತದಲ್ಲಿ ಇದ್ದ ಗಜೇಂದ್ರ ಮೋಕ್ಷದ ತಪ್ಪುಗಳನ್ನು ಹುಡುಕಿ, ನೀವು ಮೊಸಳೆಯ ಬಾಯಿಗೆ ಸಿಕ್ಕಿ ಆರ್ತನಾದ ಮಾಡುತ್ತಿದ್ದ ಆನೆಯನ್ನು ರಕ್ಷಿಸಲು ದೇವರು ಧಾವಿಸಿದರು. ಆದರೆ ಅವರು ಸುದರ್ಶನ ಚಕ್ರವನ್ನು ತರಲು ಮರೆತಿದ್ದರು ಎಂದು ಬರೆದಿದ್ದೀರಿ. ಸರ್ವಜ್ಞನಾದ ದೇವರು ಸುದರ್ಶನ ಚಕ್ರವನ್ನು ಹೇಗೆ ಮರೆತು ಬಂದರು? ಅವರು ಮೊಸಳೆಯನ್ನು ಹೇಗೆ ಕೊಂದರು? ನೀವು ಇದನ್ನು ಬರೆಯುವಾಗ ಭಾವುಕರಾಗಿದ್ದಿರೆಂದು ಕಾಣುತ್ತದೆ. ಸಹಜ ಬುದ್ಧಿವಂತಿಕೆಯನ್ನೂ ಕಳೆದುಕೊಂಡಿದ್ದಿರೆಂದು ಕಾಣುತ್ತದೆ. ಹೀಗೆಲ್ಲ ಟೀಕಿಸಿದರು. ಅವರ ಮಾತುಗಳನ್ನೆಲ್ಲ ಪೋತನರು ಸಮಾಧಾನ ಚಿತ್ತರಾಗಿಯೇ ಕೇಳಿಸಿಕೊಂಡರು. ಏನೂ ಮಾತನಾಡಲಿಲ್ಲ. ಇದಾದ ಒಂದೆರಡು ದಿನಗಳ ನಂತರ ಪೋತನರು ಆ ಸಂಬಂಧಿಕರ ಪುಟ್ಟ ಮಗ ರಸ್ತೆಯಲ್ಲಿ ಒಬ್ಬನೇ ಬರುತ್ತಿದ್ದುದನ್ನು ಕಂಡರು. ಪೋತನರು ಆತನಿಗೆ ಬೆಲ್ಲವನ್ನು ಕೊಟ್ಟು, ನಿನ್ನ ಗೆಳೆಯರೊಂದಿಗೆ ಇದನ್ನು ಹಂಚಿಕೊಂಡು ತಿನ್ನು ಎಂದು ಹೇಳಿ ಕಳುಹಿಸಿದರು. ಬಾಲಕ ಬೆಲ್ಲವನ್ನು ಕೈಯಲ್ಲಿ ಹಿಡಿದುಕೊಂಡು ಗೆಳೆಯರನ್ನು ಹುಡುಕಿಕೊಂಡು ಓಡಿ ಹೋದ. ಆಗ ಪೋತನರು ಒಂದು ದೊಡ್ಡ ಕಲ್ಲುಗುಂಡನ್ನು ಹತ್ತಿರದಲ್ಲೇ ಇದ್ದ ಬಾವಿಯೊಂದಕ್ಕೆ ಎಸೆದರು. ಸಂಬಂಧಿಕರನ್ನು ಕೂಗಿ ಕರೆದು, ನಿಮ್ಮ ಮಗ ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾನೆ, ಅವನನ್ನು ಕಾಪಾಡಿಕೊಳ್ಳಿ ಎಂದು ಕಿರುಚಿಕೊಂಡರು. ಕಿರುಚಾಟವನ್ನು ಕೇಳಿ ಸಂಬಂಧಿಕರು ಓಡೋಡಿ ಬಂದರು. ಬಾವಿಯೊಳಕ್ಕೆ ಧುಮುಕಲು ಮುನ್ನುಗ್ಗಿದರು. ಆಗ ಪೋತನರು ಅವರನ್ನು ಬಿಗಿಯಾಗಿ ಹಿಡಿದು ನಿಲ್ಲಿಸಿ, ನೀವು ಬುದ್ಧಿವಂತರಲ್ಲವೇ? ನಿಮ್ಮ ಮಗ ಬಾವಿಯಲ್ಲಿ ಬಿದ್ದಿದ್ದಾನೆ ಎಂದಾಕ್ಷಣ ಅವನನ್ನು ಮೇಲಕ್ಕೆತ್ತಲು ಬಾವಿಯೊಳಕ್ಕೆ ಧುಮುಕುತ್ತೇನೆ ಎನ್ನುತ್ತೀರಿ. ನಿಮಗೆ ಈಜು ಬರುತ್ತದೆಯೇ? ಬಾವಿಯಿಂದ ಮಗನನ್ನು ಮೇಲಕ್ಕೆತ್ತಲು ಹಗ್ಗ, ಪಾತ್ರೆ ಮುಂತಾದವನ್ನು ತಂದಿದ್ದೀರಾ? ಬುದ್ಧಿವಂತರಾದ ನೀವು ಹೀಗೆ ಬರಿಗೈಯಲ್ಲಿ ಬರಬಹುದೇ? ಈಜು ಬಾರದಿದ್ದರೂ ಬಾವಿಗೆ ಧುಮುಕಲು ಮುನ್ನುಗ್ಗಬಹುದೇ ಎಂದಾಗ ಸಂಬಂಧಿಕರು, ಅಯ್ಯೋ, ನನಗೆ ಅವನೊಬ್ಬನೇ ಮಗ, ಅವನು ಅಪಾಯಕ್ಕೆ ಸಿಲುಕಿಕೊಂಡಿದ್ದಾನೆ, ಬಾವಿಯೊಳಕ್ಕೆ ಬಿದ್ದಿದ್ದಾನೆ ಎಂದಾಕ್ಷಣ ನನಗೇನೂ ಮಾಡಲು ತೋಚಲಿಲ್ಲ. ಹಗ್ಗ ಪಾತ್ರೆಗಳ ನೆನಪು ಆಗಲಿಲ್ಲ. ನನಗೆ ಈಜಲು ಬರುವುದಿಲ್ಲ ಎನ್ನುವುದನ್ನು ಮರೆತೆ. ಸುಮ್ಮನೆ ಮಾತಿನಲ್ಲಿ ಕಾಲ ಕಳೆಯಬೇಡಿ, ಏನನ್ನಾದರೂ ಮಾಡಿ ನನ್ನ ಮಗನನ್ನು ಕಾಪಾಡಿ ಎಂದು ಬೇಡಿಕೊಂಡರು. ಆಗ ಪೋತನರು, ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ಗೆಳೆಯೊಂದಿಗೆ ಬೆಲ್ಲವನ್ನು ತಿನ್ನುತ್ತಿದ್ದಾನೆ. ನಾನು ನಿಮ್ಮನ್ನು ಪರೀಕ್ಷಿಸಲು ಈ ಸಂದರ್ಭವನ್ನು ಸೃಷ್ಟಿಸಿದೆ. ನಿಮ್ಮ ಪ್ರೀತಿ ಪಾತ್ರನಾದ ಮಗ ಅಪಾಯಕ್ಕೆ ಸಿಕ್ಕಿಕೊಂಡಾಗ ಅವನನ್ನು ಕಾಪಾಡಲು ನೀವು ಧಾವಿಸಿದಿರಿ. ಈಜು ಬರುವುದಿಲ್ಲ, ಹಗ್ಗ ಪಾತ್ರೆಗಳನ್ನು ತಂದಿಲ್ಲ ಎಂಬ ವಿಷಯಗಳು ನಿಮಗೆ ಗೊತ್ತಾಗಲೇ ಇಲ್ಲ, ಏಕೆಂದರೆ ಪ್ರೀತಿ ಎನ್ನುವುದೇ ಅಂತಹದ್ದು. ದೇವರು ತನ್ನ ಪ್ರೀತಿ ಪಾತ್ರ ಭಕ್ತ ಆನೆ ಅಪಾಯಕ್ಕೆ ಸಿಕ್ಕಾಗ ತನ್ನ ಸುದರ್ಶನ ಚಕ್ರವನ್ನು ತಾರದೆ ಹಾಗೆಯೇ ಬಂದರು ಎಂದು ನಾನು ಬರೆದಿರುವುದರಲ್ಲಿ ತಪ್ಪಿದೆಯೇ ಎಂದು ಕೇಳಿದಾಗ ಸಂಬಂಧಿಕರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ಪ್ರೀತಿ ಎಲ್ಲಿದೆಯೋ ಅಲ್ಲಿ ಅತಿ ಬುದ್ಧಿವಂತಿಕೆ ಇರಬೇಕಿಲ್ಲ ಅಲ್ಲವೇ? ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.